ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪೂರ್ಣಗೊಳಿಸಿ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಭವನ ಆಗ್ಬೇಕು. ಅಂದ್ರೆ ಒಂದು ಮದುವೆ ಮತ್ತೆ ಒಳ್ಳೆಯ ಕಾರ್ಯಗಳು ಆಗ್ಲಿಕ್ಕೆ ಈ ಒಂದು ಸಮುದಾಯ ಭವನ ಉಪಯೋಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹುಶಃ ಇವತ್ತು ತಗೊಂಡಂತ ಒಂದು ತೀರ್ಮಾನ, ಎಸ್ಪೆಷಲಿ ಈ ಒಂದು ಗ್ರಾಮಕ್ಕೆ, ಅದರಲ್ಲೂ ಇಷ್ಟು ಒಂದು ಜನಸಂಖ್ಯೆ ಉಳ್ಳ ಗ್ರಾಮಕ್ಕೆ, ಈ ಒಂದು ಸಮುದಾಯಕ್ಕೆ ಬಹಳ ಅವಶ್ಯಕತೆ ಇರುವಂತದ್ದು. ಸೊ ಆ ಒಂದು ಕೆಲಸನ ಮಾಡ್ಲೇಬೇಕಂತೇಳಿ ನಾನು ಒಂದು ತೀರ್ಮಾನ ಗೆದ್ದ ಒಂದು ಕೆಲವೇ ತಿಂಗಳಲ್ಲಿ ಈ ತೀರ್ಮಾನ ತಗೊಂಡೆ. ಬಟ್ ಅನುದಾನ ನನಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬರುವಂತದಕ್ಕೆ ತಡ ಆಯ್ತು. ನಾನು ನಿಮ್ಮ ಉಪ ನಿಗಮದಲ್ಲಿ ಒಂದು ಕಮಿಟಿಯಲ್ಲಿ ಮೆಂಬರ್ ಇದ್ದೆ, ಅಲ್ಲೂ ಸಹ ಕೇಳಿದೆ, ಅವರು ಯಾವುದು ಈಗಿಲ್ಲ ಸರ್ ಅಂತೇಳಿ ಆಗ್ಲಿಲ್ಲ. ಆಮೇಲೆ ಹಿಂದುಳಿದ ಇಲಾಖೆಯಲ್ಲಿ ಅಲ್ಲೂ ಸಹ ಇಲ್ಲ, ಬ್ಯಾಕ್ವರ್ಡ್ ಅಲ್ಲಿ. ಮತ್ ಏನ್ ಮಾಡೋದು ಅಂತ ಬಹಳ ನನಗೆ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಇಷ್ಟು ಒಂದು ಮೊತ್ತದಲ್ಲಿ ಅಣ್ಣ ಒಂದ್ 2 ನಿಮಿಷ ಕಂಪ್ಲೀಟ್ ಮಾಡ್ಬೇಕು. ಯಾಕಂದ್ರೆ ಆ ಕಾರಣಕ್ಕೋಸ್ಕರ ಈ ಒಂದು ಕೆಲಸ ಆಗ್ಲೇಬೇಕಂತಾನೆ ನನ್ನ ಮನಸ್ಸಲ್ಲಿ ಅಚಲವಾಗಿ ಉಳ್ಕೊಂತು. ಆಮೇಲೆ ಈ ಭಾಗಕ್ಕೆ ತುಂಬಾನೇ ಅವಶ್ಯಕತೆ ಇದೆ. ಯಾಕಂದ್ರೆ ಮಧುನಹಳ್ಳಿ ಮನೆಗಳು ನೋಡ್ಬಿಟ್ರೆ ಬಹುಶಃ ನಾನು ಎಲ್ಲೂ ನೋಡಿಲ್ಲ ಆ ತರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಬಟ್ ಅದಕ್ಕೆಲ್ಲ ಒಂದು ನಂದೇ ಆದ ಒಂದು ಕಾಯಕಲ್ಪ ಇದೆ. ಅದನ್ನ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗೂ ಇದೆ. ಅದ್ ಮಾಡ್ಬಿಟ್ಟು ಹೇಳ್ತೀನಿ ಆ ವಿಚಾರದಲ್ಲಿ. ಯಾಕಂದ್ರೆ ಅದು ಅಷ್ಟು ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಅದು ಒಂದು ಭಾಗ ಆದ್ರೆ, ಇದು ಅಂತ ಒಂದು ತಳಮಟ್ಟದಲ್ಲಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಇದು ಉಪಯೋಗ ಆಗುತ್ತೆ ಅನ್ನೋದನ್ನ ಮನಗಂಡು, ಸೊ ಇದು ಕೆಲಸ ಆಗ್ಲೇಬೇಕು. ಇದಕ್ಕೆ ಎಷ್ಟೇ ಅನುದಾನ, ಈಗಾಗಲೇ ಬರೀ ಸಮುದಾಯ ಭವನಕ್ಕೆ ಒಂದು 55 ಲಕ್ಷ ಮತ್ತೆ 27.5 ಲಕ್ಷ ಜೊತೆಗೆ 8 ಲಕ್ಷ, ಒಟ್ಟು 90 ಲಕ್ಷ ಹೀಗೆ ಈ ಒಂದು ಭವನಕ್ಕೆ ಸಂಪೂರ್ಣವಾಗಿ ಸುಸರ್ಜಿತವಾಗಿ ಆಗ್ಲಿಕ್ಕೆ ಇಷ್ಟು ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅಷ್ಟು ಇನ್ನೂ ಏನಾದ್ರು ಸಾಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದು ಕಂಪ್ಲೀಟ್ ಆಗೋದಕ್ಕೆ ಏನ್ ಬೇಕೋ ನಾನು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಅದೇ ರೀತಿ ಆ ಉರ್ಕಾತಮ್ಮನ ದೇವಸ್ಥಾನಕ್ಕೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಸುಮಾರು ಒಂದು ರಸ್ತೆ, CC ರಸ್ತೆ ನಾನು ಹಿಂದೆ ಪೂಜೆ ಮಾಡಿದ್ದೆ. ಅದು ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವರು ಮಾಡ್ಲಿಲ್ಲ, ಆಕ್ಚುಲಿ ಕೆಲವೆಲ್ಲ ಅನುದಾನ ಬರ್ಲಿಲ್ಲ ಅಂತ ಹೇಳಿ ಅಲ್ಲೇ ಪೆಂಡಿಂಗ್ ಆಯ್ತು. ಬಟ್ ಆ ರಸ್ತೆ ನಾನು ಮಾಡಿದೆ ಅಂತ ಹೇಳಿ ನನ್ನ ವಿಶೇಷ ಅನುದಾನದಲ್ಲಿ ಕೊಡ್ಬೇಕು, ಅದು ಅವಕಾಶ ಮಾಡಿದ್ವಿ. ಬಟ್ ಪೂಜೆ ಮಾಡ್ಬಿಟ್ಟೆ, ಅದು ದುಡ್ಡು ಬರ್ಲಿಲ್ಲ. ಮತ್ತೆ ಆ ಪರಿಸ್ಥಿತಿ ನನ್ ಮೇಲೆ ಹೊರೆ ಆಯ್ತು. ಕೊನೆಗೆ ಅಲ್ಲೂ 70 ಲಕ್ಷ ರೂಪಾಯಿ ಅನುದಾನ ಇವಾಗ ಕೊಟ್ಟಿರ್ತಕ್ಕಂಥ. ಸೊ ಒಟ್ಟಾರೆ ಈಗ ಮಧುನಹಳ್ಳಿಗೆ 1,70 ಲಕ್ಷ ಅನುದಾನ ಈಗ ಈ ಒಂದು ಕಾಮಗಾರಿಗಳನ್ನ ಚಾಲನೆ ಕೊಡ್ತಕ್ಕಂಥದ್ದು. ಬಹುಶಃ ನಿಮ್ದೇನ ರೀತಿಯಲ್ಲಿ ಅದೊಂದು 10 ಲಕ್ಷ ಅವ್ರ ದೇವಸ್ಥಾನದ್ದೊಂದು ಹೇಳಿದ್ರು, ಸಿದ್ದಪ್ಪ ದೇವಸ್ಥಾನಕ್ಕೆ. ಸೊ ಒಟ್ಟಾರೆ ಈ ತರ ಈ ಒಂದು ಗ್ರಾಮಕ್ಕೆ ಇನ್ನ ಒಟ್ಟಾರೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಾನು ಈಗಾಗಲೇ ಎಸ್ಟಿಮೇಟ್ ಪ್ರಕಾರ ಒಂದು 8 ರಿಂದ 9 ಕೋಟಿ ಅನುದಾನ ಬೇಕಿಲ್ಲಿ. ಮಧುನಹಳ್ಳಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ಆಲ್ರೆಡಿ ನಾವು GPS ಮುಖಾಂತರ ಎಲ್ಲ ಸರ್ವೆ ಮಾಡಿ, ಡಿಜಿಟಲ್ ಸರ್ವೆ ಮಾಡಿ, ಯಾವ್ದು ರಸ್ತೆ ಆಗಿದೆ, ಯಾವ ರಸ್ತೆ ಆಗಿಲ್ಲ, ಅದೆಲ್ಲ ಒಂದು ಡೇಟಾ ರೆಡಿ ಮಾಡಿ ಇಟ್ಟಿದ್ದೀನಿ. ಹಂತ ಹಂತವಾಗಿ ಎಲ್ಲಾನು ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ಬೇಕು. ಯಾಕಂದ್ರೆ ಸರ್ಕಾರದಲ್ಲಿ ಹೆಚ್ಚು ಅನುದಾನದ ಕೊರತೆ ಇರೋದ್ರಿಂದ, ಯಾಕಂದ್ರೆ ಈ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಈ ಒಂದು ಅನುದಾನದ ಕೊರತೆ ಬಹಳ ಇರೋದ್ರಿಂದ ಈಗ ಹೇಗಾರು ಮಾಡಿ ತಂದು ಇದು ಮಾಡ್ಲೇಬೇಕು ಅಂತ ಹೇಳಿ ಒಂದು ಆಟಕ್ಕೆ ಬಿದ್ದು, ಇದು CMIDP ಅಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂಥದ್ದೆಲ್ಲ ನಾವು ತಗೊಂಡಂತ ತೀರ್ಮಾನ, ವಿಶೇಷ ಅನುದಾನದಲ್ಲಿ ಒಂದು ರಸ್ತೆಗಳಿಗೆ ಮತ್ತೆ ಭವನಗಳಿಗೆ ಮತ್ತೆ ಕೆರೆ ಕಟ್ಟೆಗಳಿಗೆ, ಈ 3ಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ 3 ಬಹಳ ಅತಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಕ್ಷೇತ್ರ ನಮ್ದು. ಯಾಕೆಂದ್ರೆ ರಸ್ತೆಗಳು ಇನ್ನೂ ಕಚ್ಚಾ ರಸ್ತೆಗಳು 1,000 ಕಿಲೋಮೀಟರ್ ಮೇಲೆ ಬರುತ್ತೆ.
ಅವನ್ನ ಅಗಲೀಕರಣ ಮಾಡಿ ಅದನ್ನ ಡಾಂಬರೀಕರಣ ಅಥವಾ ಒಂದು ಏನು ಮೆಟ್ಲಿಂಗ್ ಮಾಡಿ ತಿರ್ಗಾಡಂಗ್ ಮಾಡಕ್ಕಾದ್ರೂ ಅಷ್ಟು ಇನ್ನ ಅವಶ್ಯಕತೆ. VR ಬಂದು ಅವು 800 ಕಿಲೋಮೀಟರ್ ಮೇಲಿದೆ, ಅವಕ್ಕೆಲ್ಲ ಯಾವಾಗ ತುಂಬೋದು ಅಂತ ಪ್ರಶ್ನೆ. ಅದೇ ರೀತಿ MDR ಇದೆ, ಮತ್ತೆ ಸ್ಟೇಟ್ ಹೈವೇ ಇದೆ. ಇಷ್ಟಕ್ಕೂ ಇನ್ನೂ ಕನಿಷ್ಠ ಒಂದು 500 ಇಂದ 600 ಕೋಟಿ ಇನ್ನೂ ಹೆಚ್ಚು ಅನುದಾನ ಬೇಕು ನಮ್ಗೆ. ಏನು ಈಗ ಬಂದಿರೋದಲ್ದೆ, ಈಗ ಬಂದಿರೋದು 370 ಕೋಟಿ ಅನುದಾನ ಬಂದಿದೆ. ಎಷ್ಟು? 370 ಕೋಟಿ ಬರೀ ರಸ್ತೆಗಳಿಗೆ, ಬ್ರಿಡ್ಜ್ಗಳಿಗೆ PWD ಇಲಾಖೆಯಿಂದ. ಸೊ ಇದು ಬಹುಶಃ ಶಿವಕುಮಾರ್ ಅವರು ಒಂದ್ಸಲ ಲೆಕ್ಕ ಹಾಕ್ಬೇಕು, ರಾಜ್ಯದಲ್ಲಿ ಎಷ್ಟು ಜನ ಶಾಸಕರಿಗೆ ಎಷ್ಟು ಅನುದಾನ ಬಂದೈತೆ, ಇಲ್ಲ ಮಂತ್ರಿಗಳು ಬಂದೈತೆ ಅಂತ ಲೆಕ್ಕ ಕೊಡ್ಬೇಕು ನೀವು. ಯಾಕಂದ್ರೆ ಆ ಒಂದು ಶ್ರಮ ಮತ್ತೆ ಒಂದು ಎಲ್ಲ ಮಾನ್ಯ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ವಿಶೇಷ ಅನುದಾನ ಅಂತಲೇ ಕೊಟ್ಟಿದ್ದಾರೆ. ಅದ್ ನೇರ ಹೇಳ್ಬೇಕು ಕೊಟ್ರು ಅವ್ರನ್ನ. ಸೊ ಹಾಗಾಗಿ ನಮ್ಗೆ ಬೆಟ್ಟದ ರಸ್ತೆ ಇರ್ಬೋದು, ಈಗಲೂ ಕೇಶಿಪ್ದು ಸುಮಾರು ಅದು 500 ಆಗುತ್ತೋ 600 ಆಗುತ್ತೋ ಗೊತ್ತಿಲ್ಲ, ಅಷ್ಟು ಕೋಟಿ ಅನುದಾನ ಅನೂರಿಂದ ಪಾಲಾರ್ವರೆಗೂ ಆಗ್ಬೇಕಂತೇಳಿ ಆಗಿದೆ. ಬಟ್ ಫಾರೆಸ್ಟ್ ಸಮಸ್ಯೆ ಇದೆ, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಅದು ಒಂದು ಇನ್ನು ಫಾಲೋ ಅಪ್ ಅಲ್ಲಿ ಇದೀನಿ. ಅದನ್ನೇನೋ ಡ್ರಾಪ್ ಮಾಡಕ್ಕೆ ಇದ್ರು, ಬಟ್ ನಾನು ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಇಷ್ಟು ಜನ ಓಡಾಡೋದ್ರಿಂದ ಅದಕ್ಕೆ ಸಾಕಷ್ಟು ರೋಡ್ ಅಗಲೀಕರಣ ಆಗ್ಬೇಕು, ಮಾಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಸೊ ಇಷ್ಟು ಒಂದು ಈ ಒಂದು ಗ್ರಾಮಕ್ಕೆ ಮುಖ್ಯವಾಗಿ ಇನ್ನು ಇವ್ರ 3 ಬೇಡಿಕೆ, ಒಂದು ನೀರು, ಮತ್ತೆ ಆಸ್ಪತ್ರೆ, ಇನ್ನೊಂದು ಸೈಟು, ಇವಿಷ್ಟು ಆಗ್ಲೇಬೇಕು. ಅದ್ರ ಜೊತೆಗೆ ಇರ್ತಕ್ಕಂಥ ಗ್ರಾಮ ಅಭಿವೃದ್ಧಿ ಆಗ್ಬೇಕು. ಅದೊಂದು ನಾನು ಅದೇ ಹೇಳಿದ್ನಲ್ಲ, 8 ರಿಂದ 9 ಕೋಟಿ ಅನುದಾನ ಬೇಕು ಈ ಒಂದು ಪಂಚಾಯಿತಿಯಲ್ಲಿ ನಾನು ಲೆಕ್ಕ ಮಾಡ್ದಂಗೆ. ಸೊ ಇವಿಷ್ಟೂನು ಆದ್ರೆ ಅಟ್ಲೀಸ್ಟ್ ಒಂದಷ್ಟು ಏನಾದ್ರು ಒಂದು ಬದಲಾವಣೆ ನಾವು ಕಾಣ್ಬೋದು. ಮೊದಲನೇದಾಗಿ ನೀರಿನ ಬಗ್ಗೆ ಏನವರು ಪ್ರಶ್ನೆ ಮಾಡಿದ್ದಾರೆ, ರಮೇಶ್ ಅಣ್ಣನು ಅದನ್ನೇ ಹೇಳ್ತಿದ್ರು, ಎಲ್ಲ ತಮ್ಮೆಲ್ಲರ ಒಂದು ಅಭಿಲಾಷೆ ಅದೇ ಇದೆ. ಈಗ ಈ ಸಾರಿ ಸುಮಾರು 50 ಕೋಟಿ ಅನುದಾನ ಈಗ ನಮಗೆ ಗುಂಡಾಲು ಮತ್ತೆ ಈಗೇನು 5 ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ಗುಂಡಾಲ್ ಅಚ್ಚುಕಟ್ಟಲ್ಲಿ ಬರ್ತಕ್ಕಂಥ ನಾಲೆ ಮತ್ತೆ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ. ಗುಂಡಾಲ್ ಸೀರೀಸ್ ಬೇರೆ, ಗುಂಡಾಲ್ ಸೀರೀಸ್ ಇನ್ನು 70 ಕೋಟಿ ನಾನು ದುಡ್ಡು ಕೇಳಿದ್ದೀನಿ, ಬಟ್ ಅದಿನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಅಂದ್ರೆ ಗುಂಡಾಲು ಅಚ್ಚುಕಟ್ಟು ಬರುವಂತ ಒಂದು ಬೇರೆ ನಾಲೆಗಳು ಮತ್ತೆ ಅವೆಲ್ಲಾನು ಅಭಿವೃದ್ಧಿ ಮಾಡ್ಲಿಕ್ಕೆ. ಬಟ್ ಇದು ಬಂದು ಈ ಮಧುನಹಳ್ಳಿ ಏನು ನೀವೇನ್ ಅಪೇಕ್ಷೆ ಪಡ್ತಾ ಇದ್ರಿ, ದೊಡ್ಡರಂಗನಾಥ, ಚಿಕ್ಕರಂಗನಾಥ ಮತ್ತೆ ಹರಳೇದು ಮತ್ತೆ ಒಟ್ಟು 5 ಕೆರೆ ಡೆವಲಪ್ ಆಗ್ಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಅಚ್ಚುಕಟ್ಟು ನಾಲೆಗಳನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು 50 ಕೋಟಿ ಅನುದಾನ ಬಂದಿರತಕ್ಕಂಥದ್ದು. ಅದಾದ್ರೆ ಬಹುಶಃ ನಿಮಗೆಲ್ಲ ನೀರು ಸರಾಗವಾಗಿ ಹರಿಯುತ್ತೆ. ಅಂದ್ರೆ ಈಗ ಏನು ದೊಡ್ಡ ಹಳ್ಳ ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕಾಲುವೆ ಮಾಡ್ತಾರೆ ನೀರನ್ನ ಹರಿಸ್ಲಿಕ್ಕೆ. ಸೊ ಎಲ್ಲಾ ತರದಲ್ಲೂ ನಿಮಗೆ ನಾಲೆಗಳು ಸರಿ ಆಗತ್ತೆ, ಶುದ್ಧ ಆಗತ್ತೆ. ಅಷ್ಟನ್ನ ಆದಷ್ಟು ಬೇಗ ಅದನ್ನ ಆಕ್ಚುಲಿ ARK ಸಾಹೇಬರು ಅವರು ಸಿದ್ದರಾಮಯ್ಯನವ್ರನ್ನ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ಕರೆದೆ ನಾವು ಶಂಕುಸ್ಥಾಪನೆ ಮಾಡ್ಬೇಕಂತೇಳಿ ಅದು ತಡ ಆಯ್ತು. ಬಟ್ ಆದ್ರೆ ನಾವು ಕೆಲಸ ಮಾಡ್ತಾ ಇರಿ, ಆಮೇಲೆ ಯಾವ್ದೋ ಒಂದು ಸಂದರ್ಭದಲ್ಲಿ ಮಾಡೋಣ, ಟೈಮ್ ವೇಸ್ಟ್ ಆಗೋದು ಬೇಡ. ಯಾಕಂದ್ರೆ ಈ ಸಾರಿನೇ ನಾವು ನಿಲ್ಸಿದ್ವಿ ಕೆರೆ ನೀರು ಬೆಳೆ ಹಾಕ್ಬೇಡಿ ಅಂತ. ಬಟ್ ಆದ್ರೆ ಈಗ ಅದು ನೀರು ಇಲ್ಲ, ಮಳೆನೂ ಇಲ್ಲ, ಆ ತರ ಸಮಸ್ಯೆ ಆಗಿದೆ. ಬಟ್ ಆದ್ರೆ ಆ ಕೆಲಸನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತಿದೆ, ಆ ಕೆಲಸ ಮಾಡೋಣ. ಜೊತೆಗೆ ಅದು ಕಂಪ್ಲೀಟ್ ಆದ್ಮೇಲೆ ಒಂದು ಕಾರ್ಯಕ್ರಮ ಮಾಡಿದ ಬಹುಶಃ ಇನ್ನೇನು ಉಳ್ಕೊಂಡಿದ್ಯೋ ಅಕಸ್ಮಾತ್ ಗೊತ್ತಿಲ್ಲ, ಇನ್ ಯಾವ್ದಾದ್ರು ಉಳಿದಿದ್ರೆ ಅದನ್ನು ಮುಂದುವರೆದ ಭಾಗವಾಗಿ ಅದನ್ನು ಕಂಪ್ಲೀಟ್ ಮಾಡೋ ಕೆಲಸ ನಾವು ಮಾಡ್ತೇವೆ. ಜೊತೆಗೆ ಎರಡನೇದು ತಾವೇನು ಆಸ್ಪತ್ರೆ ಕೇಳಿದ್ರೆ, ಈಗಾಗ್ಲೇ ನಾನು ಈ ವರ್ಷದ ಅನುದಾನದಲ್ಲಿ ಹೇಗಾರು ಮಾಡಿ ಈ ಒಂದು ಮಧುನಹಳ್ಳಿ PHC ನ ಅಪ್ಗ್ರೇಡ್ ಮಾಡ್ಲೇಬೇಕು ಅಂತೇಳಿ ನನ್ನ ತೀರ್ಮಾನ ಐತೆ, ನಾನು ಮಾಡಿಸ್ತೇನೆ. ಯಾಕಂದ್ರೆ ನನಗೆ ಕಳೆದ ಬಾರಿ ಕ್ಯಾಬಿನೆಟ್ ಅಲ್ಲಿ ಅನೂರ್ದು ಆಸ್ಪತ್ರೆ, PG ಪಳ್ಳಿ ಅನೂರ್ದು 50 ಬೆಡ್ ಆಸ್ಪತ್ರೆ ಮಾಡಿದ್ರು. ಬಟ್ ಅದನ್ನ 100 ಬೆಡ್ಗೆ ನಾನು ಡಿಸೈನ್ ಮಾಡಿ ಇವಾಗ್ಲೂ ಅಲ್ಲಿ ಹೋಗೇ ಬಂದೆ. ನಾನು ಈಗ ಬರ್ಬೇಕಾರೆ 1 ಫ್ಲೋರ್ ರೂಫ್ ಹಾಕ್ತಾವ್ರೆ ಈಗ. ಸೊ ಅದು ಒಂದು ಇನ್ನ 18-20 ಕೋಟಿ ದುಡ್ಡು ಬೇಕು ಇನ್ನು 2 ಫ್ಲೋರ್ಗೆ. ಈಗ ಸದ್ಯಕ್ಕೆ ಈಗ 20 ಕೋಟಿ ಕೊಟ್ಟಿದ್ದಾರೆ, ಇನ್ನ ಅಷ್ಟು ಬೇಕು. ಬಟ್ ಅದನ್ನ ಈ ಸಾರಿ ಆದಷ್ಟು ಪ್ರಯತ್ನ ಮಾಡ್ತೇನೆ. ಅಥವಾ ಮೊದಲು ಈ PHC ಆದ್ರೆ ಅದು ಅಷ್ಟೇ ಮುಖ್ಯ ಇಲ್ಲಿ. ಯಾಕಂದ್ರೆ ಇಲ್ಲಿ ಈ ಭಾಗದ ಜನಸಂಖ್ಯೆ ಸುಮಾರು ಈಗ 15,000 ಮೇಲಿದ್ದಾರೆ ಎಲ್ಲ ಲೆಕ್ಕ ತಗೊಂಡ್ರೆ. ವೋಟರ್ಸ್ ಒಂದು 12-13 ಸಾವಿರ ಬರ್ಬೋದು, ಮಕ್ಕಳು ಎಲ್ಲ ತಗೊಂಡ್ರೆ 15-16 ಸಾವಿರ ಮೇಲ್ ಬರ್ತಾರೆ. ಅಷ್ಟು ಜನಕ್ಕೆ ಒಂದು ಆಸ್ಪತ್ರೆ ಖಂಡಿತವಾಗ್ಲೂ ಬೇಕೇ ಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಕಾಯಿಲೆಗೂ
ತಕ್ಷಣ ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಅವ್ರು ಎಲ್ಲಿಂದ ದುಡ್ಡು ತರ್ತಾರೆ? ಆ ಒಂದು ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಹೇಳಿ ಅದು ನನ್ನ ಮನಸ್ಸಲ್ಲಿದೆ. ಅದು ಖಂಡಿತವಾಗ್ಲೂ ಆಗ್ಬೇಕು. ಆ ಕ್ಯಾಬಿನೆಟ್ ಅಲ್ಲಿ ಅವಾಗ ಬಹುಶಃ 150 ಬೆಡ್ಡು, PG ಪಾಳ್ಯಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ, ಮತ್ತೆ ವಡರ್ಪಾಳ್ಯ PHC, ಗೋಪಿನಾಥ PHC, ಬಹುಶಃ ಇಷ್ಟೆಲ್ಲಾನು ಅವಕಾಶ ಆಯ್ತು. ಸೊ ಜೊತೆಗೆ ಏನು ನಿಮ್ಮ ಕೊನೆಯದಾಗಿ ಒಂದು ಬೇಡಿಕೆ ಇದೆ, ಅದು ಸೈಟ್ ವಿಚಾರವಾಗಿ. ಆ ಸೈಟ್ ವಿಚಾರ ನಾನೇ ಈಗ್ಲೇನು ಹೇಳಲ್ಲ, ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಅದು 2.5 ಎಕರೆ, ಅದು ನಾನೇನು ಮಾತಾಡಲ್ಲ, ಅದನ್ನೇ ಹೇಳ್ತಾ ಇದೀನಲ್ಲ. ಏನೋ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದು ಪೂರ್ಣಗೊಳಿಸ್ಬಿಟ್ಟು ಮಾತಾಡ್ತೀನಿ. ಅದು ಕೊನೆಗೆ ನಾವು 1 ದಿನ ಅಥವಾ 2 ದಿನ ಟೈಮ್ ತಗೋಬಹುದು, ಇಲ್ಲ 3 ದಿನ ಟೈಮ್ ತಗೋಬಹುದು. ನನ್ನ ಜೊತೆ ನೀವು ಇರಿ, ಆ ಮನೆ ಬಾಗಿಲ್ಗೆ ಹೋಗೋಣ, ಅವರ ಪರಿಸ್ಥಿತಿ ನೋಡೋಣ. ಅವ್ರಿಗೆ ಯಾರು 4 ಜನ ಇವ್ರು ಕೊಡ್ಲೇಬೇಕು ಅಂತೀರಾ, ಅವ್ರು ಕೊಡುವಂಥದ್ದು. ಈ ಮಾತು ಒಪ್ತೀರಾ? ಇಲ್ಲಿ ಯಾರು ಅವರು ಇವರು, ಅವ್ರ ಅಣ್ಣ, ಅವ್ರ ಮಾವ, ಇವ್ರ ಮಾವ ಯಾವ್ದಿಲ್ಲ. ಇದೇನಿದ್ರು ನೀವು ಅವ್ರ ಮನೆ ಬಾಗಿಲ್ಗೆ ಹೋಗ್ತೀವಿ, ಅಲ್ಲಿ ನಿಂತ್ಕೋತೀವಿ, ಅವ್ರನ್ನ ಕೇಳಿ ಏನ್ ಬೇಕಾ ನೀವ್ ಹೇಳ್ಬೇಕು. ನೋಡಿದ್ರೆ ನನಗೂ ಗೊತ್ತಾಗತ್ತೆ. ನೀವು ಇನ್ನೆಲ್ಲ ಇದೆಯಾ, ಧ್ವನಿ ಇಲ್ವೋ, ಅಥವಾ ಅವ್ರಿಗೆ ನಿಜವಾಗ್ಲೂ ಅವರಿಗೆ ಬೇಡಿಕೆ ಇದೆಯೋ, ಇವತ್ತು ಆ ಕಷ್ಟದಲ್ಲಿದ್ದಾರೋ ಅಂತವ್ರಿಗೆ ಆಗ್ಲೇಬೇಕು. ಅದ್ರಲ್ಲಿ ಬೇರೆ ಮಾತೇ ಇಲ್ಲ, ಅದ್ರಲ್ಲಿ ರಾಜಿನೇ ಇಲ್ಲ. ನನಗ್ ನಾನೇ ಕೇಳಲ್ಲ, ಈಗ್ಲೇ ಹೇಳಿದೀನಿ. ತಿರ್ಗಿ ಆಮೇಲೆ ಬಂದು ಅದಂಗೆ ಇದಂಗೆ ಅಂದ್ರು ನಾನು ಕೇಳಲ್ಲ. ಇದು ನೇರವಾಗಿ ಎಲ್ರ ಮುಂದೆ ಹೇಳ್ತಾ ಇದ್ದೀನಿ. ಇದೊಂದು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ ಮಾತ್ರ ಋಣ ತೀರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಈ ಯಾರ ಗೊತ್ತು ಗುರಿ ಇಲ್ದಾಗ ಇಷ್ಟು ನನಗೆ ಅಭಿಮಾನ ಪ್ರೀತಿಯಿಂದ ನೀವು ಸಾಕಿದ್ದೀರಾ, ಆ ಋಣ ಖಂಡಿತವಾಗ್ಲೂ ಯಾವ ಜನ್ಮ ಎತ್ತಿದ್ರು ತೀರಿಸಕ್ಕಾಗಲ್ಲ. ಸೊ ಅಂತ ಒಂದು ವಿಚಾರವಾಗಿ ನಾನು ಖಂಡಿತವಾಗ್ಲೂ ಈ ಗ್ರಾಮಕ್ಕೆ ವಿಶೇಷವಾಗಿ ಆಗ್ಲೇಬೇಕು, ಮಾಡ್ಲೇಬೇಕು, ಮಾಡ್ತೇನೆ. ಧನ್ಯವಾದ.